Wherever we go. Okay friends, we'll continue today with question and answers of metals and non-metals. In our class 3, we studied about metals and non-metals. So we will solve questions now. Okay, now I have taken multiple choice questions. Next, I'll give 1 mark and 2 mark questions. Okay, first question. The ability of metals to be drawn into wires is known as. Option number A, ductility is the right answer. Okay, in this question, for ductility, you remember as duct wires. Wires means ductility. Wires means ductility. What is malleability? Malleability means, you remember, like sheets. The ability of metals to be drawn into sheets is malleability. Okay, wires means duct. You remember like that. Wires means ductility. Malleability means drawn into thin sheets. Okay, sonority means what? Sonority means the petals that produce a sound on striking a hard surface. Produce sound when we hit a hard surface. Example, when we hit a bell in our schools, we have seen a bell, it is made up of metals. So, when we hit the bell, the sound produces. This is known as sonority. Okay, conductivity is nothing but metals are good conductors of electricity because we see the electric current occurs due to the flow of free electrons present in the metal. So, metals are good conductors of electricity. Okay, next question. Due to its semiconductor properties, the non-metal used in computers, TV, etc. Options: carbon, silicon, bromine, fluorine. FLUORIN ಇದು ಆ್ಯಕ್ಚುಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ. ಓಕೆ, ಡ್ಯೂ ಟು ಇಟ್ ಸೆಮಿಕಂಡಕ್ಟರ್ ಪ್ರಾಪರ್ಟೀಸ್ ಇದರಲ್ಲಿ ಯಾವ ನಾನ್ ಮೆಟಲ್ ನಾವು ಕಂಪ್ಯೂಟರ್ಸ್ ಮತ್ತು ಟಿ ವಿಲಿ ಯೂಸ್ ಮಾಡೋದು? ಆಪ್ಷನ್ ನಂಬರ್ ಬಿ, ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಡೀಪಾಗಿ ಓದೋಣ ಸಿಲಿಕಾನ್ ಬಗ್ಗೆ. ಇದು ಸಿಲಿಕಾನ್ ಏನಿದೆ ಒಂದು ಮೆಟಾಲಾಯ್ಡ್. ಇದು ಒಂದು ಮೆಟಲ್ ಪ್ರಾಪರ್ಟಿನೂ ಇರುತ್ತೆ, ಇದರಲ್ಲಿ ನಾನ್ ಮೆಟಲ್ ಪ್ರಾಪರ್ಟಿನೂ ಇರುತ್ತೆ. ಸೊ ಅದಕ್ಕೆ ನಾವು ಕಂಪ್ಯೂಟರ್ ಚಿಪ್ಪಲ್ಲಿ ಯೂಸ್ ಮಾಡ್ತೀವಿ. ಸೊ ಸಿಲಿಕಾನ್ ಏನು ಮೆಟಲ್ ಪ್ರಾಪರ್ಟಿ ಅಂದರೆ ಇದು ಲಸ್ಟ್ರಸ್ ಆಗಿರುತ್ತೆ, ಅಂದರೆ ಅದು ಶೈನ್ ಮಾಡ್ತಾ ಇರತ್ತೆ. ಬಟ್ ಬ್ರಿಟಲ್ ಆಗಿರುತ್ತೆ. ಯಾವ ಥರ? ನಾನ್ ಮೆಟಲ್ ಥರ. ಬ್ರಿಟಲ್ ಅಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ. ನಾನ್ ಮೆಟಲ್ಸ್ ಆರ್ ಬ್ರಿಟಲ್ ಅಂತ ಪ್ರಾಪರ್ಟಿ ಕೇಳಿದ್ದೀರಾ. ಸೊ ಸಿಲಿಕಾನ್ ಇದೆ ಮೆಟಲ್ ಮತ್ತು ನಾನ್ ಮೆಟಲ್ ಎರಡದು ಪ್ರಾಪರ್ಟಿ ಇರುತ್ತೆ. ಸೊ ಅದರದ್ದು ಒಂದು ಏನಿರುತ್ತೆ, ಕಂಡಕ್ಟಿವಿಟಿ ಏನಿರುತ್ತೆ ಅದ್ರ ಬಿಟ್ವೀನ್ ಇರುತ್ತೆ, ಎರಡು ಬಿಟ್ವೀನ್ ಇರುತ್ತೆ. ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೆಟಲ್ ಮತ್ತು ನಾನ್ ಮೆಟಲ್ ಎರಡರದ್ದು ಮಧ್ಯದಲ್ಲಿರುತ್ತೆ. ಅದೊಂದು ಏನಿರುತ್ತೆ, ಒಂದು ನಾರ್ಮಲ್ ಕಂಡಕ್ಟಿವಿಟಿ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಕ್ವೆಶನ್. ಆನ್ ಅಲಾಯ್ ರಿಯಾಕ್ಟೆಡ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಅ ಗ್ಯಾಸ್ ವಿಚ್ ಪಾಪ್ಸ್ ಎ ಲೈಟ್ ಸ್ಪ್ಲಿಂಟ್. The residue reacted with dilute nitric acid to form a blue solution. Which one of the following pairs of metals is present in the alloy? ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, ನೀವು ಈ ಥರ ಕೊಟ್ಟಾಗಲೇ ನಿಮಗೆ ಕನ್ಫ್ಯೂಷನ್ ಆಗೋದು. ನೀವು ಓದಿರ್ತೀರ ಇದು ಒಂದು ಪಾಪ್ ಸೌಂಡಲ್ಲಿ ಒಂದು ಗ್ಯಾಸ್ ಬರುತ್ತೆ ಅಂತಂದ್ಬಿಟ್ಟು ನೀವು ಓದಿದ್ರಿ. ಸೊ ಅದು ಏನಾಯಿತು, ಆ್ಯಸಿಡ್ ಬೇಸಿಸ್ ಆನ್ ಸಾಲ್ಟ್ಸಲ್ಲಿ ಅದು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅವಾಗ ಅಂತಂದ್ಬಿಟ್ಟು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, the residue reacted with dilute nitric acid to form a blue solution ಆಗುತ್ತೆ. ಸೊ ಇಲ್ಲಿ ಯಾವ ಪೇರ್ ಆಫ್ ಮೆಟಲ್ಸ್ ಇರುತ್ತೆ, ಈ ಅಲಾಯ್ ಯಾವುದು ಅಂತ ಹೇಳಬೇಕು. ಸೊ ಆಪ್ಷನ್ಸ್: ಕಾಪರ್ ಆ್ಯಂಡ್ ಲೆಡ್ ಆ್ಯಂಡ್ ಮೆಗ್ನೀಷಿಯಮ್, ಕಾಪರ್ ಆ್ಯಂಡ್ ಮೆಗ್ನೀಷಿಯಮ್, ಲೆಡ್ ಆ್ಯಂಡ್ ಆಪ್ಷನ್ ಸಿ ಕಾಪರ್ ಆ್ಯಂಡ್ ಮೆಗ್ನೀಷಿಯಮ್ ಇದಕ್ಕೆ ರೈಟ್ ಆನ್ಸರ್. ಕಾಪರ್ ಆ್ಯಂಡ್ ಮೆಗ್ನೀಷಿಯಮ್ ಅಲಾಯ್ ಯಾವುದರಲ್ಲಿ? ಡೈಲ್ಯೂಟ್ HCl ಅಲ್ಲಿ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಪಾಪ್ ಸೌಂಡಲ್ಲಿ. ಸೊ ಆವಾಗ ನಮಗೆ ಒಂದು ಬ್ಲೂ ಸೊಲ್ಯೂಷನ್ ಬರುತ್ತೆ. ಯಾವುದು? ನೈಟ್ರಿಕ್ ಆ್ಯಸಿಡ್ ಅಲ್ಲಿ ರಿಯಾಕ್ಟ್ ಆದಾಗ, ಆ ರೆಸಿಡ್ಯೂ ನೈಟ್ರಿಕ್ ಆ್ಯಸಿಡಲ್ಲಿ ರಿಯಾಕ್ಟ್ ಆದಾಗ ನಮಗೆ ಒಂದು ಬ್ಲೂ ಸೊಲ್ಯೂಷನ್ ಬರುತ್ತೆ. ಸೊ ನಾವು ಯಾವ ಪೇರ್ ಆಫ್ ಮೆಟಲ್ಸ್, ಅಲಾಯ್ದು ಒಂದು ಪೇರ್ ಆಫ್ ಮೆಟಲ್ಸ್ ಯಾವುದು ಅಂತಂದರೆ ಕಾಪರ್ ಆ್ಯಂಡ್ ಮೆಗ್ನೀಷಿಯಮ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಎಕ್ಸಿಸ್ಟ್ ಇನ್ ದೇರ್ ನೇಟಿವ್ ಸ್ಟೇಟ್ ಇನ್ ನೇಚರ್? ನೇಟಿವ್ ಸ್ಟೇಟ್ ಇನ್ ನೇಚರ್ ಅಂದರೆ ಇದು ನಾವು ನ್ಯಾಚುರಲ್ ಆಗಿ ಒಂದು ಸಿಗುತ್ತಲ್ಲ ಆ ಮೆಟೀರಿಯಲ್ಗೆ, ಅದರಲ್ಲಿ ಯಾವುದು ಮಿಕ್ಸ್ ಆಗಿರೋದಲ್ಲ, ಅದು
ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಸಿಗುತ್ತೆ ನಮಗೆ. ಅದು ಯಾವ ಮೆಟಲ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ Cu ಅಂದರೆ ಕಾಪರ್, Au ಗೋಲ್ಡ್, Zn ಜಿಂಕ್, Ag ಸಿಲ್ವರ್. ಸೊ ನಮಗೆ ಒಂದು ನೇಟಿವ್ ಸ್ಟೇಟಲ್ಲಿ ಒಂದು ಸಿಗೋ ಮೆಟಲ್ಸ್ ಯಾವ್ದ್ಯಾವುದು ಅಂದರೆ ಆಪ್ಷನ್ ನಂಬರ್ 2 ಮತ್ತು ಆಪ್ಷನ್ ನಂಬರ್ 4, ಗೋಲ್ಡ್ ಮತ್ತು ಸಿಲ್ವರ್, Au ಆ್ಯಂಡ್ Ag. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. Au ಆ್ಯಂಡ್ Ag, ದೀಸ್ ಆರ್ ದ 2 metals found in native state in nature. Okay, next question. What happens when calcium is treated with water? ಕ್ಯಾಲ್ಶಿಯಂ ಫಾರ್ಮುಲಾ ಗೊತ್ತಿರಬೇಕು. ಕ್ಯಾಲ್ಶಿಯಂ Ca H2O ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಆಪ್ಷನ್ಸ್: ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್. ಸೆಕೆಂಡ್, ಇಟ್ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ವಾಟರ್. ಥರ್ಡ್, ಇಟ್ ರಿಯಾಕ್ಟ್ಸ್ ಲೆಸ್ ವೈಲೆಂಟ್ಲಿ ವಿತ್ ವಾಟರ್. ಫೋರ್ತ್, ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಸ್ಟಿಕ್ ಟು ದ ಸರ್ಫೇಸ್ ಆಫ್ ಕ್ಯಾಲ್ಶಿಯಂ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಮತ್ತು 4 ಕರೆಕ್ಟ್ ಆಗಿರುತ್ತೆ. ಏನು ಅಂದರೆ ಒಂದು ಕ್ಯಾಲ್ಶಿಯಂ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಇಟ್ ರಿಯಾಕ್ಟ್ಸ್ ಲೆಸ್ ವೈಲೆಂಟ್ಲಿ ವಿತ್ ವಾಟರ್. ನೆಕ್ಸ್ಟ್, ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಸ್ಟಿಕ್ ಟು ದ ಸರ್ಫೇಸ್ ಆಫ್ ದ ಕ್ಯಾಲ್ಶಿಯಂ. ಇದೆರಡು ವಾಟರ್ ಮತ್ತು ಕ್ಯಾಲ್ಶಿಯಂ ರಿಯಾಕ್ಟ್ ಆದಾಗ ಆಗುತ್ತೆ. ಆ್ಯಕ್ಚುಲಿ ಒಂದು ಕ್ವೆಶನ್ ಕೊಟ್ಟಾಗ ನೀವು ಡೈರೆಕ್ಟ್ ಆನ್ಸರ್ ಮಾಡೋದು ಈಸಿ ಇರುತ್ತೆ. ಈ 4 ಆಪ್ಷನ್ ಕೊಟ್ಟಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಪರ್ಫೆಕ್ಟಾಗಿದ್ದರೆ ಯಾವ ಆಪ್ಷನ್ ಕೊಟ್ಟರೂ ಕೂಡ ನೀವು ಈಸಿಯಾಗಿ ಬರಿಬೋದು. ಏನಕ್ಕಂದರೆ ಪರ್ಫೆಕ್ಟಾಗಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದೇನು ಒಂದು ವೈಲೆಂಟಾಗಿ ರಿಯಾಕ್ಟ್ ಆಗುತ್ತೋ ವಾಟರ್ ಜೊತೆ, ಅಥವಾ ಲೆಸ್ ವೈಲೆಂಟಾಗಿ ರಿಯಾಕ್ಟ್ ಆಗುತ್ತೋ, ಅಥವಾ ಬಬಲ್ಸ್ ಫಾರ್ಮ್ ಆಗುತ್ತೋ ಇಲ್ವೋ, ಯಾವ ಬಬಲ್ಸ್ ಫಾರ್ಮ್ ಆಗುತ್ತೆ, ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸು ಅಥವಾ ಬೇರೆ ಯಾವುದಾದ್ರೂ ಇಲ್ಲಿ ಗ್ಯಾಸ್ ಕೊಟ್ಟಿರ್ಬೋದು. ಸೊ ಕನ್ಫ್ಯೂಸಿಂಗ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ. ನೆಕ್ಸ್ಟ್ ಕ್ವೆಶನ್: ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲಿಸಿಸ್ ಆಫ್ ದೇರ್ ಕ್ಲೋರೈಡ್ಸ್ ಇನ್ ಮೋಲ್ಟನ್ ಸ್ಟೇಟ್? ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್. ಎವ್ರಿ ಕ್ವೆಶನ್ ಈಸ್ ಇಂಪಾರ್ಟೆಂಟ್ ಹಿಯರ್. ಏನಕ್ಕೆ ಅಂದರೆ ನಮಗೆ ಇವಾಗ 10th ಏನೇನು ಇಂಪಾರ್ಟೆಂಟ್ ಇದೆ ಅಂತ ಯಾವುದು ಹೇಳೋಕ್ಕೆ ಆಗಲ್ಲ. ಏನಕ್ಕೆ ಇದು ಕ್ವೆಶನ್ಸ್ ರಿಪೀಟ್ ಆಗಿದೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ. ಮಾಡೆಲ್ ಕ್ವೆಶನ್ ಪೇಪರ್ಸ್ ಸೈನ್ಸಿಂದ ಇದೆಯಲ್ಲ 10th, ಸೊ ಅದರಲ್ಲಿ ಇದು ರಿಪೀಟ್ ಆಗಿದೆ. ಸೊ ಇದು ನಿಮಗೆ GPSTR ಎಕ್ಸಾಮಲ್ಲಿ ಕೇಳ್ಬೋದು, CTET ಅಥವಾ CARTETಲ್ಲಿ ಕೇಳ್ಬೋದು. ಸೊ ವಿಚ್ ಆಫ್ ದ ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರಾಲಿಸಿಸ್ ಆಫ್ ದೇರ್ ಕ್ಲೋರೈಡ್ಸ್ ಇನ್ ಮೋಲ್ಟನ್ ಸ್ಟೇಟ್, ಸಾಲಿಡ್ ಸ್ಟೇಟ್, ಆಕ್ವಿಸ್ ಸೊಲ್ಯೂಷನಲ್ಲಿ 3 ಇರುತ್ತೆ. ಆವಾಗ ನಾವು ಇವಾಗ ಎಕ್ಸಾಂಪಲ್ ಒಂದು ಸೋಡಿಯಂ ಕ್ಲೋರೈಡ್ ತೊಗೊಳ್ಳೋಣ. ಏನಕ್ಕೆ ಅಂದರೆ ಇಲ್ಲಿ ಕ್ಲೋರೈಡ್ಸ್ ಅಂತ ಕೇಳಿದ್ದಾರೆ ಕ್ವೆಶನಲ್ಲಿ, ಎಲೆಕ್ಟ್ರಾಲಿಸಿಸ್ ಆಫ್ ಕ್ಲೋರೈಡ್ಸ್ ಅಂತ ಕೇಳಿದ್ದಾರೆ. ಸೊ NaCl ತಗೊಂಡಾಗ ಏನಾಗುತ್ತೆ, ಈ ಫಿಗರಲ್ಲಿ ನೀವು ನೋಡ್ಬೋದು ಏನಾಗುತ್ತೆ, ಒಂದು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಸೋಡಿಯಂ ಏನಿರುತ್ತೆ ಪಾಸಿಟಿವ್ ಅಯಾನ್ಸ್ ಇರುತ್ತೆ, ಕ್ಲೋರೈಡ್ಗೆ Cl ಮೈನಸ್ ನೆಗೆಟಿವ್ ಅಯಾನ್ಸ್ ಇರುತ್ತೆ. ಸೊ ಇವಾಗ ನಾವು ಇದನ್ನು ಹೀಟ್ ಮಾಡಿದಾಗ, ಸೋಡಿಯಂ ಕ್ಲೋರೈಡ್ನ ನಾವು ಹೀಟ್ ಮಾಡಿದಾಗ ಏನಿದು ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ, ಬಲ್ಬ್ ಆನ್ ಆಗುತ್ತೆ. ಸೊ ಒಂದು ಆ್ಯನೋಡ್ ಅಂದರೆ ಅದು ಪಾಸಿಟಿವ್ ಇರುತ್ತೆ, ಕ್ಯಾಥೋಡ್ ನೆಗೆಟಿವ್ ಇರುತ್ತೆ. ಸೊ ಇದೆರಡು ಏನಾದಾಗ ಹೀಟ್ ಮಾಡಿದಾಗ ಮೋಲ್ಟನ್ ಸ್ಟೇಟಲ್ಲಿ NaClಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸಾಲಿಡ್ ಸ್ಟೇಟಲ್ಲಿ ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಿಲ್ಲ NaCl. ಏನಕ್ಕೆ ಅಂತಂದರೆ ಅಲ್ಲಿ ಒಂದು ಅವ್ರ ಎರಡರಲ್ಲಿ ಸೋಡಿಯಂ ಮತ್ತು ಕ್ಲೋರೈಡಲ್ಲಿ ಬಾಂಡ್ ತುಂಬ ಸ್ಟ್ರಾಂಗ್ ಇರುತ್ತೆ ಸಾಲಿಡ್ ಸ್ಟೇಟಲ್ಲಿ. ಸೊ ಆಕ್ವೆಸ್ ಸ್ಟೇಟಲ್ಲಿದ್ದಾಗ NaCl, ಆಕ್ವೆಸ್ ಸ್ಟೇಟಲ್ಲಿ ಅಂದರೆ ವಾಟರಲ್ಲಿದ್ದಾಗ ಸೋಡಿಯಂ ಕ್ಲೋರೈಡ್, ವಾಟರಲ್ಲಿದ್ದಾಗ ಅಲ್ಲೂ ಕೂಡ ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಡೀಟೇಲಾಗಿ ಗೊತ್ತಿದ್ದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲೂ ಯೂಸ್ ಆಗುತ್ತೆ, ಒಂದು MCQಸಲ್ಲೂ ಯೂಸ್ ಆಗುತ್ತೆ, 1 ಮಾರ್ಕ್ಸ್ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ ಕೇಳಿದಾಗಲೂ ಯೂಸ್ ಆಗುತ್ತೆ. ಸೊ ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ಸೊ ಇವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ನಿಮಗೆ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂದರೆ ಈ NaClಗೆ ವಾಟರ್ ಹಾಕಿದಾಗ ಆಕ್ವೇಸಲ್ಲಿದ್ದಾಗ ಎಲೆಕ್ಟ್ರೋಲೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಸಾಲಿಡಲ್ಲಿ ಆಗಲ್ಲ. ಮೋಲ್ಟನ್ ಸ್ಟೇಟ್ ಆಫ್ NaCl ಮತ್ತು ಆಕ್ವೆಸ್ ಸ್ಟೇಟ್ ಆಫ್ NaCl ಇದೆರಡರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ, ಸಾಲಿಡಲ್ಲಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್: ಮೆಟಲ್ಸ್ ಆರ್ ರಿಫೈನ್ಡ್ ಬೈ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್. ರಿಫೈನ್ಡ್ ಅಂದರೆ ಏನು, ಒಂದು ಪ್ಯೂರಿಫೈ ಮಾಡೋದು. ಮೆಟಲ್ಸ್ ಒಂದು
ನ್ಯಾಚುರಲ್ಲಾಗಿ ನಮಗೆ ನೇಚರಲ್ಲಿ ಸಿಕ್ಕಿದಾಗ ನಾವೇನು ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಇಂಪ್ಯೂರಿಟೀಸ್ ಅದರಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಅದನ್ನು ನಾವು ಪ್ಯೂರಿಫೈ ಮಾಡ್ತೀವಲ್ವ, ಅದಕ್ಕೆ ನಾವೇನು ಹೇಳ್ತೀವಿ, ರಿಫೈನಿಂಗ್ ಅಂತ ಹೇಳ್ತೀವಿ. ಸೊ ಮೆಟಲ್ಸ್ ಆರ್ ರಿಫೈನ್ಡ್ ಬೈ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್. ಬೇರೆ ಬೇರೆ ಮೆಥಡ್ಸಿಂದ ರಿಫೈನ್ ಮಾಡ್ತೀವಿ, ಪ್ಯೂರಿಫೈ ಮಾಡ್ತೀವಿ ಮೆಟಲ್ಸಿಗೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಆರ್ ರಿಫೈನ್ಡ್ ಬೈ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್? ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಮಾಡ್ತೀವಿ, ಬೇರೆ ಬೇರೆ ಮೆಥಡ್ಸಿಂದ ರಿಫೈನ್ ಮಾಡ್ತೀವಿ, ಪ್ಯೂರಿಫೈ ಮಾಡ್ತೀವಿ ಮೆಟಲ್ಸಿಗೆ. ಆದರೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಯಾವ ಮೆಟಲ್ಸಿಗೆ ಮಾಡ್ತೀವಿ? ಆಪ್ಷನ್ಸ್ AU, CU, Na, K. ಸೊ ಇದಕ್ಕೆ ರೈಟ್ ಆನ್ಸರ್ AU ಮತ್ತು CU ಅಂದರೆ ಆಪ್ಷನ್ 1 ಆ್ಯಂಡ್ 2. ಆಪ್ಷನ್ ನಂಬರ್ ಎ ಇದಕ್ಕೆ ರೈಟ್ ಆನ್ಸರ್. ಯಾವುದು? ಗೋಲ್ಡ್ ಮತ್ತು ಕಾಪರ್ಗೆ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮಾಡ್ತೀವಿ. ನೋಡಿ ಈ ಸ್ಲೈಡಲ್ಲಿ ಒಂದು ಎಕ್ಸ್ಪೆರಿಮೆಂಟ್. ಇವಾಗ ರೆಡ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದು ಒಂದು ಇಂಪ್ಯೂರ್ ಏನಿದೆ ಕಾಪರ್ ರಾಡ್. ಕ್ಯಾಥೋಡ್ ಹತ್ರ ಏನಿದೆ ಅದು ಒಂದು ಪ್ಯೂರ್ ಕಾಪರ್ ರಾಡ್. ಅದೆರಡು ತೊಗೊಂಡಿದ್ದೀವಿ. ಅವಾಗ ನಾವು ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಆ್ಯನೋಡ್ ಇದೆಯಲ್ಲ, ಆ್ಯನೋಡ್ ಹತ್ರ ಏನಿರುತ್ತೆ, ಇಂಪ್ಯೂರ್ ಇರುತ್ತಲ್ಲ, ಅದು ಇಂಪ್ಯೂರ್ ಕಾಪರ್ ರಾಡ್ ಇರುತ್ತಲ್ಲ, ಅದು ಕ್ಯಾಥೋಡ್ಗೆ ಹೋಗ್ಬಿಟ್ಟು ಅಟ್ಯಾಚ್ ಹಾಕ್ಕೊಳ್ಳುತ್ತೆ. ಕ್ಯಾಥೋಡಲ್ಲಿ ಏನಿದೆ, ಅಲ್ಲಿ ಪ್ಯೂರ್ ಕಾಪರ್ ರಾಡ್ ಇದೆ. ಸೊ ನಾವು ಒಂದು ಕರೆಂಟ್ ಪಾಸ್ ಮಾಡಿದಾಗ ಅದು ಆ್ಯನೋಡಿಂದ ಹೋಗ್ಬಿಟ್ಟು ಕ್ಯಾಥೋಡ್ ಹತ್ರ ಸೇರಿಕೊಳ್ಳುತ್ತೆ. ಸೊ ಇವಾಗ ಏನಾಗುತ್ತೆ, ಅದು ಪ್ಯೂರ್ ಆಗುತ್ತೆ. ಸೊ ಎಲೆಕ್ಟ್ರೋಲಿಟಿಕ್ ಏನು ಮಾಡ್ತೀವಿ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮಾಡಿದ್ದೀವಿ ಇಲ್ಲಿ. ಸೊ ಇಂಪ್ಯೂರಿಟೀಸ್ ನೀವು ನೋಡ್ಬೋದು, ಇಂಪ್ಯೂರಿಟೀಸ್ ಕೆಳಗಡೆ ಬಂದುಬಿಟ್ಟು ಮಡ್ ಥರ, ಆ್ಯನೋಡ್ ಮಡ್ ಥರ ಕೆಳಗಡೆ ನಿಂತ್ಕೊಂಡಿದೆ. ಸೊ ನಾವು ಇವಾಗ ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡಾಗ ಒಂದು ಬೀಕರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡು ಒಂದು ಕ್ಯಾಥೋಡ್ ಮತ್ತು ಆ್ಯನೋಡ್ ಇಟ್ಬಿಟ್ಟು ಅದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಆ್ಯನೋಡಿಂದ ಕ್ಯಾಥೋಡಿಗೆ ಏನಾಗುತ್ತೆ, ಪ್ಯೂರ್ ಕಾಪರ್ ಹೋಗುತ್ತೆ, ಆ್ಯನೋಡಿಂದ ಕ್ಯಾಥೋಡ್ಗೆ ಹೋಗುತ್ತೆ. ಸೊ ಆ್ಯನೋಡ್ ಏನಿದ್ದ ಅಲ್ಲಿ ಒಂದು ಇಂಪ್ಯೂರ್ ಕಾಪರ್ ಇತ್ತು. ಸೊ ನಾವಿವಾಗ ಇದಕ್ಕೇನು ಹೇಳ್ತೀವಿ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ನೋಡಿ ಈ ಸ್ಲೈಡು ನಿಮಗೆ ಇನ್ನೂ ಚೆನ್ನಾಗಿ ನೆನಪಿಗಿರುತ್ತೆ. ಏನಿದೆ, ಒಂದು ಇಂಪ್ಯೂರ್ ಕಾಪರ್ ಹೇಗಿದೆ ನೋಡಿ, ಆ್ಯನೋಡ್ ಹತ್ರ ಒಂದು ಇಂಪ್ಯೂರ್ ಕಾಪರ್ ಇದೆ. ಸೊ ಅಲ್ಲಿ ಕೆಳಗಡೆ ಆ್ಯನೋಡ್ ಮಡ್ ಏನಾಗಿದೆ ಅಲ್ಲಿ ಸೇರಿಕೊಂಡಿದೆ. ಸೊ ಇವಾಗ ಪ್ಯೂರ್ ಕಾಪರ್ ಕ್ಯಾಥೋಡ್ ನೀವು ನೋಡ್ಬೋದು. ಪ್ಯೂರ್ ಕಾಪರ್ ಕ್ಯಾಥೋಡ್ ಹೇಗಿರುತ್ತೆ, ಇಂಪ್ಯೂರ್ ಕಾಪರ್ ಹೇಗಿರುತ್ತೆ, ಡಿಫ್ರೆನ್ಸ್ ಇವಾಗ ಚೆನ್ನಾಗಿ ಗೊತ್ತಾಗುತ್ತೆ ಇದರಲ್ಲಿ. ಸೊ ಮೆಟಲ್ಸ್ ಯಾವ್ದ್ಯಾವುದು ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮಾಡೋದು, ಕಾಪರ್ ಮತ್ತು AU ಗೋಲ್ಡ್. ಕಾಪರ್ ಮತ್ತು ಗೋಲ್ಡ್ ಎರಡು ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ 4 metals would be displaced from the solution of its salts by other 3 metals? ಇದರಲ್ಲಿ ಈ 4ಅಲ್ಲಿ ಯಾವುದು ಏನಿದೆ, ವೀಕ್ ಇದೆ. ವೀಕ್ ಯಾವುದು ಅಂದರೆ ಲೆಸ್ ರಿಯಾಕ್ಟಿವ್ ಮೆಟಲ್ ಯಾವುದು ಅಂತಂದ್ಬಿಟ್ಟು. ಸೊ ನೀವು ಇದಕ್ಕೆ ನಿಮ್ಗೆ ಯಾವುದು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತೇ ಇರಬೇಕು. ನಿಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಏನಕ್ಕಂದರೆ ಇಲ್ಲಿ ಏನು ಮಾಡುತ್ತೆ, ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಏನಿರುತ್ತೆ ಒಂದು ಲೆಸ್ ರಿಯಾಕ್ಟಿವ್ ಮೆಟಲ್ಗೆ ಡಿಸ್ಪ್ಲೇಸ್ ಮಾಡುತ್ತೆ. ಅಂದರೆ ಅದರ ಜಾಗ ನೀವು ವೀಕ್ ಇದ್ದೀರಾ ನೀವು ಹೋಗಿ ಅಂತಂದ್ಬಿಟ್ಟು ಓಡಿಸ್ಬಿಡುತ್ತೆ. ಸೊ ಇದರಲ್ಲಿ ನಾವು ಒಂದು ಸ್ಲೈಡಲ್ಲಿ ನೀವು ನೋಡಿ, ಸೈಡಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ಮೆಗ್ನೀಷಿಯಮ್ ಎಲ್ಲಿದೆ, ಮೇಲಿದೆ. ಜಿಂಕ್ ಎಲ್ಲಿದೆ, ಮೇಲಿದೆ. ಕಾಪರ್ ಎಲ್ಲಿದೆ, ಮೇಲಿದೆ. ಸೊ Ag ಏನಿದೆ ಅದು ಲೆಸ್ ರಿಯಾಕ್ಟಿವ್ ಮೆಟಲ್. ಸೊ ಇದಕ್ಕೆ ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. Ag ಇದೆಯಲ್ಲ ಲೆಸ್ ರಿಯಾಕ್ಟಿವ್ ಮೆಟಲ್, ಅದಕ್ಕೋಸ್ಕರ ಇದಕ್ಕೆ ಡಿಸ್ಪ್ಲೇಸ್ ಮಾಡಿಬಿಡುತ್ತೆ. ಎಲ್ಲದಕ್ಕಿಂತ ಸ್ಟ್ರಾಂಗ್ ಮೆಟಲ್ ಯಾವುದು, ಮೋರ್ ರಿಯಾಕ್ಟಿವ್ ಮೆಟಲ್ ಯಾವುದು ಅಂತಂದರೆ ಪೊಟ್ಯಾಷಿಯಮ್, ಸೋಡಿಯಂ, ಬೇರಿಯಂ, ಕ್ಯಾಲ್ಶಿಯಂ ಇದೆಲ್ಲ ಏನಿದೆ ಮೇಲ್ಗಡೆಯಿಂದ ಒಂದು ಕೆಳಗಡೆ ಬರ್ತಾ ಇರಬೇಕಾದ್ರೆ ಅದರದ್ದು ಒಂದು ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಇರುತ್ತೆ, ರಿಯಾಕ್ಟಿವಿಟಿ ಸೀರೀಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕಿಂತ ಸ್ಟ್ರಾಂಗ್ ಪೊಟ್ಯಾಷಿಯಮ್ ಇರುತ್ತೆ. ಸೊ ಏನು ಮಾಡುತ್ತೆ ಅಂದರೆ ಒಂದು ಹೈ ರಿಯಾಕ್ಟಿವಿಟಿ ಮೆಟಲ್ಸ್, ಮೋರ್ ರಿಯಾಕ್ಟಿವಿಟಿ ಮೆಟಲ್ಸ್ ಏನು ಮಾಡುತ್ತೆ, ಲೋ ಅಥವಾ ಲೆಸ್ ರಿಯಾಕ್ಟಿವ್ ಮೆಟಲ್ಸಿಗೆ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. 2 ml ಈಚ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ HNO3 and
a mixture of concentrated HCl and concentrated HNO3 in the ratio of 3:1 were taken in the test tubes labeled as A, B and C. ಆ್ಯಕ್ಚುಲಿ ಇದು ಕ್ವಶನ್ ಓದಿದ ತಕ್ಷಣ ನಿಮಗೆ ಕಷ್ಟ ಅನಿಸುತ್ತೆ. ಸೊ ಏನು ಹೇಳಿ ಗೊತ್ತಾ, ಇದು 3 ಟೆಸ್ಟ್ ಟ್ಯೂಬ್ ತೊಗೊಂಡು A, B, C ಅಂತ 3 ಟೆಸ್ಟ್ ಟ್ಯೂಬ್ ತೊಗೋತೀವಿ. ಒಂದರಲ್ಲಿ ಕಾನ್ಸಂಟ್ರೇಟೆಡ್ HCl ತೊಗೋತೀವಿ, ಒಂದರಲ್ಲಿ HNO3 ಕಾನ್ಸಂಟ್ರೇಟೆಡ್ HNO3 ತೊಗೋತೀವಿ, ಇನ್ನೊಂದರಲ್ಲಿ ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ 2 ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ಚರ್ ಆಫ್ HCl ಆ್ಯಂಡ್ HNO3 2 ಮಿಕ್ಸ್ ಮಾಡಿಬಿಟ್ಟು ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ ತೊಗೋತೀವಿ. ಸೊ ಇಲ್ಲಿಂದ ಎ ಸ್ಮಾಲ್ ಪೀಸ್ ಆಫ್ ಮೆಟಲ್ ಪುಟ್ ಇನ್ ಈಚ್ ಟೆಸ್ಟ್ ಟ್ಯೂಬ್. ನೆಕ್ಸ್ಟ್, ನೋ ಚೇಂಜ್ ಅಕರ್ಡ್ ಇನ್ ದ ಟೆಸ್ಟ್ ಟ್ಯೂಬ್ A ಆ್ಯಂಡ್ B. ಇವಾಗ A, B, C 3 ಟೆಸ್ಟ್ ಟ್ಯೂಬಲ್ಲಿ A ಆ್ಯಂಡ್ B ಅಲ್ಲಿ ಏನೂ ಚೇಂಜಸ್ ಕಾಣಿಸೋಲ್ಲ. ಒಂದು ಪೀಸ್ ಆಫ್ ಮೆಟಲ್ ಹಾಕ್ತೀವಿ, ಬಟ್ ದ ಮೆಟಲ್ ಗಾಟ್ ಡಿಸಾಲ್ವ್ಡ್ ಇನ್ ಟೆಸ್ಟ್ ಟ್ಯೂಬ್ C. ಸೊ ನಾವು ಟೆಸ್ಟ್ ಟ್ಯೂಬ್ C ಅಲ್ಲಿ ಏನು ತೊಗೊಂಡಿದ್ವಿ, ಮಿಕ್ಸ್ಚರ್ ಆಫ್ HCl ಮತ್ತು HNO3 ಅದೆರಡು ಮಿಕ್ಸ್ ಮಾಡಿಬಿಟ್ಟು ಟೆಸ್ಟ್ ಟ್ಯೂಬ್ C ಅಲ್ಲಿ ತೊಗೊಂಡಿದ್ವಿ. ಅದರಲ್ಲಿ ಒಂದು ಮೆಟಲ್ ಡಿಸಾಲ್ವ್ ಆಗುತ್ತೆ. ಅದು ಯಾವ ಮೆಟಲ್ ಅಂತಂದರೆ ಆಪ್ಷನ್ ನಂಬರ್ ಬಿ, AU. AU ಅಂದರೆ ಏನು, ಗೋಲ್ಡ್ ಮತ್ತು ಪ್ಲಾಟಿನಮ್ ಇದೆಯಲ್ಲ, ಅದು HNO3 ಮತ್ತು HCl ಮಿಕ್ಸ್ಚರ್ ಇರುತ್ತಲ್ಲ ಅದರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಆಕ್ವಾ ರೀಜಿಯಾ ಅಂದರೆ ಏನು ಅಂತ ಕೇಳ್ತಾರೆ. ಸೊ 3:1 ರೇಷಿಯೋದಲ್ಲಿ HNO3 ಮತ್ತು HCl ಮಿಕ್ಸ್ ಮಾಡಿದಾಗ ನಮಗೆ ಅದು ಸೊಲ್ಯೂಷನ್ ಸಿಗುತ್ತಲ್ಲ, ಅದಕ್ಕೆ ನಾವು ಆಕ್ವಾ ರೀಜಿಯಾ ಅಂತೀವಿ. ಇದಕ್ಕೆ ರಾಯಲ್ ವಾಟರ್ ಅಂತಲೂ ಹೇಳ್ತೀವಿ. ಆಕ್ವಾ ರೀಜಿಯಾ ಅಂದರೆ ಏನು, 3:1 ರೇಷಿಯೋದಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕಾನ್ಸಂಟ್ರೇಟೆಡ್ 3:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಗ ನಮಗೇನಾಗುತ್ತೆ, HCl ಎಷ್ಟಿದೆ, 100 ml ಇದೆ, HNO3 300 ml ಇದೆ. ಅಂದರೆ HNO3 3 ರೇಷಿಯೋ ಇರುತ್ತೆ, HCl ಏನಿರುತ್ತೆ 1 ರೇಷಿಯೋ ಇರುತ್ತೆ. 3:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಗ ಇದಕ್ಕೆ ನಾವೇನು ಹೇಳ್ತೀವಿ, ಆಕ್ವಾ ರೀಜಿಯಾ. ಇದರಲ್ಲಿ ಗೋಲ್ಡ್ ಮತ್ತು ಪ್ಲಾಟಿನಮ್ ಮೆಲ್ಟ್ ಆಗುತ್ತೆ. ಪ್ಲೀಸ್ ನೀವು ಒಂದು CTET ಎಕ್ಸಾಮ್ ಬರೆಯೋರಾಗಿರಲಿ, CAT ಎಕ್ಸಾಮ್ ಬರೆಯೋರಾಗಿರಲಿ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಗೊತ್ತಿದ್ದರೆ ಮತ್ತು ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇದು ಆ್ಯಕ್ಚುಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಆ್ಯಕ್ಚುಲಿ ಇದು ಪೇಪರ್ 2 CTET ಎಕ್ಸಾಮ್ ಅವ್ರಿಗೆ ಸಿಲೆಬಸ್ಸಲ್ಲಿದೆ. ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಎಲ್ಲ. ಓಕೆ, ನೀವು ಹೋಗ್ಬಿಟ್ಟು ಒಂದು GPSTR ಸೈನ್ಸ್ ಅಂತ ಇದೆ, ಆ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3ದು ಲಿಂಕ್ ಕೊಟ್ಟಿರ್ತೀನಿ. ಇದು ಕ್ಲಾಸ್ 4. ನೀವು ಆ ವಿಡಿಯೋಸ್ ನೋಡಿಲ್ಲ ಅಂತಂದರೆ ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಆ್ಯನ್ ಎಲಿಮೆಂಟ್ A is soft and can be cut with a knife. This is very reactive to air and cannot be kept in open. It reacts vigorously with water. Identify the element from the following. ಸೊ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಓದಿದ್ವಿ. ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಯಾವುದೋ ಒಂದು ಮೆಟಲ್ ಇತ್ತು, ತುಂಬ ಸಾಫ್ಟ್ ಇತ್ತು, ಅದನ್ನು ನಾವು ಕಟ್ ಮಾಡ್ಬೋದು ಆರಾಮಾಗಿ, ಈಸಿಯಾಗಿ ನೈಫಿಂದನೇ ಕಟ್ ಮಾಡ್ಬೋದು. ಅದು ಯಾವ ಮೆಟಲ್ ಅಂತಂದರೆ, ಓಕೆ, ಆಪ್ಷನ್ಸ್ Mg, Na, P, Ca. ಸೊ ಆಪ್ಷನ್ ನಂಬರ್ ಬಿ, ಸೋಡಿಯಂ, Na ಇದಕ್ಕೆ ರೈಟ್ ಆನ್ಸರ್. ಸೋಡಿಯಂ ಏನಾಗುತ್ತೆ, ಒಂದು ಓಪನ್ ಏರಲ್ಲಿ ಇಟ್ಟಿದ ತಕ್ಷಣ ಅದೇನು ತುಂಬ ರಿಯಾಕ್ಟಿವ್ ಅದು ಮೆಟೀರಿಯಲ್, ಒಂದು ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಒಂದು ತುಂಬ ಬೇಗ ರಿಯಾಕ್ಟ್ ಆಗುತ್ತೆ. ಓಕೆ, ಇಟ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ವಾಟರ್. ಮತ್ತು ಆಕ್ಸಿಜನ್ ಜೊತೆ ಆಗಿರಲಿ, ವಾಟರ್ ಜೊತೆ ಆಗಿರಲಿ, ಇದು ಹೇಗೆ, ಇಟ್ ರಿಯಾಕ್ಟ್ಸ್ ವಿಗರಸ್ಲಿ. ಸೊ ಆಪ್ಷನ್ ನಂಬರ್ ಬಿ, ಸೋಡಿಯಂ ಇಸ್ ದ ರೈಟ್ ಆನ್ಸರ್. ಓಕೆ, ಇವತ್ತಿಗೆ ಲಾಸ್ಟ್ ಕ್ವೆಶನ್. ಅಲಾಯ್ಸ್ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ ವಿತ್ ಎ ಮೆಟಲ್ ಆರ್ ನಾನ್ ಮೆಟಲ್. ಒಂದು ಮೆಟಲ್ ಆದರೂ ಆಗಿರ್ಬೋದು, ಒಂದು ಮೆಟಲ್ ಮತ್ತು ಒಂದು ನಾನ್ ಮೆಟಲ್ ಆದರೂ ಆಗಿರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಅಲಾಯ್ ಅಂತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಒಂದು ಮೆಟಲ್ ವಿತ್ ಎ ಮೆಟಲ್ ಆರ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಎ ಮೆಟಲ್ ವಿತ್ ಎ ನಾನ್ ಮೆಟಲ್, ಇದಕ್ಕೆ ನಾವು ಅಲಾಯ್ಸ್ ಅಂತ ಹೇಳ್ತೀವಿ. ಓಕೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅಲಾಯ್ಸ್ ಕಂಟೈನ್ ನಾನ್ ಮೆಟಲ್ ಆ್ಯಸ್ ಒನ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅಂದರೆ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು ಮೆಟಲ್ ಇರುತ್ತೆ, ಒಂದು ನಾನ್ ಮೆಟಲ್ ಇರುತ್ತೆ. ಅದು ಯಾವುದು ಅಂತಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ ನಂಬರ್ ಡಿ, ಸ್ಟೀಲ್ ರೈಟ್ ಆನ್ಸರ್. ಬ್ರಾಸ್, ಬ್ರಾನ್ಸ್, ಅಮಾಲ್ಗಮ್, A, B, C ಈ ಮೂರರಲ್ಲಿ ಏನಿರುತ್ತೆ, ಮೆಟಲ್ಸ್ ಇರುತ್ತೆ. ಆದರೆ ಸ್ಟೀಲಲ್ಲಿ ಒಂದು
ಮೆಟಲ್ ಮತ್ತು ಒಂದು ನಾನ್ ಮೆಟಲ್ ಇರುತ್ತೆ. ಇವಾಗ ಸ್ಲೈಡ್ ತೋರಿಸ್ತೀನಿ ನಿಮಗೆ, ಯಾವುದದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದರಲ್ಲಿ ಸ್ಟೀಲ್ ನೋಡಿ ನೀವು, ಸ್ಟೀಲಲ್ಲಿ ಏನೇನಿರುತ್ತೆ, ಒಂದು ಮೆಟಲ್ ಇದೆ, ಯಾವುದದು Fe ಐರನ್, ಅದೊಂದು ಮೆಟಲ್. ಕಾರ್ಬನ್ ಒಂದು ನಾನ್ ಮೆಟಲ್. Fe ಮತ್ತು ಕಾರ್ಬನ್, ಐರನ್ ಮತ್ತು ಒಂದು ಮೆಟಲ್ ಮತ್ತು ಒಂದು ನಾನ್ ಮೆಟಲ್ ಇದೆ. ಓಕೆ, ಬ್ರಾನ್ಸಲ್ಲಿ ನೋಡಿ, ಬ್ರಾನ್ಸ್ ಈಸ್ ಆಲ್ಸೋ ಒನ್ ಅಲಾಯ್. ಅದರಲ್ಲಿ ಏನಿದೆ, ಕಾಪರ್, Sn ಅಂದರೆ ಟಿನ್, ಎರಡು ಮೆಟಲ್. ಕಾಪರು ಒಂದು ಮೆಟಲ್ ಆಗಿದೆ, ಟಿನ್ನು ಒಂದು ಮೆಟಲ್ ಆಗಿರುತ್ತೆ. ಸೊ ಸ್ಟೀಲ್ ಒಂದು ಅಲಾಯ್, ಅದರಲ್ಲಿ ಒಂದು ಮೆಟಲ್ ಮತ್ತು ಒಂದು ನಾನ್ ಮೆಟಲ್ ಇರುತ್ತೆ. ಬ್ರಾನ್ಸಲ್ಲಿ ಕಾಪರ್ ಮತ್ತು ಟಿನ್ ಎರಡು ಮೆಟಲ್ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದ್ರದ್ದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇನ್ನೂ ಬೇರೆ ಬೇರೆ ಕ್ವೆಶನ್ಸ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.